ಮುಂದಿನ ಜನ್ಮ ಅಂತ ಇದ್ರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ? ಮುಂದಿನ ಜನ್ಮ ಬ್ಯಾಡ್ ಅಂತ ಅಂತೀನಿ, ಈಗ ಸಾಕಾಗೈತೆ. ನನಗೂ ಗೊತ್ತಿಲ್ಲ ಆನ್ಸರ್. ಏನಾಗ್ತೀಯ? ನಂಗೆ ಬ್ಯಾಡ. ನಿಂಗೆ ಕ್ಯಾಮ್ರಾ ನೋಡ್ರಿ, ಕೆಳಗೆ ನೋಡಿದ್ರೆ ಏನಾಗ್ಬೇಕು ಗೊತ್ತಿಲ್ಲ. ಹುಡುಗಿ ಆಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಏನಕ್ಕೆ? ಏನಕ್ಕಂತಂದ್ರೆ ಏನಿಲ್ಲ, ರೀಸನ್ ಇರ್ಬೇಕಲ್ಲ ಒಂದೇನ್ರ. ನಂಗೆ ಬ್ಯಾಡ ಯಾಕಂದ್ರೆ ನಂಗೆ ಸಾಕಾಗೈತೆ. ಅದು ನನಗೂ ಗೊತ್ತು, ಮುಂದೆ ಹುಡುಗಿಯಾಗಿ ಹುಟ್ಟಂಗಿಲ್ಲ ಅಂತ ಜಸ್ಟ್. ಬಟ್ ಈಗ ಮಾತಾಡಕ್ ಆಗ್ತಿಲ್ಲ, ಸಡನ್ ಆಗಿ ಬರ್ತಾ ಇಲ್ಲ ಉತ್ತರ ಏನು. ಬ್ಯಾರೆ ಏನ್ರ ಕೇಳಿ. ನೋ ಆನ್ಸರ್. ಮುಂದಿನ ಜನ್ಮ ಅಂತ ಇದ್ರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ? ನಾನು ನನ್ನ ತಂದೆ ತಾಯಿ ಹೊಟ್ಟೆಲಿ ಹುಟ್ಬೇಕಂತ ಅಂತೀನಿ. ಮತ್ತೆ ಮಾನವ ಆಗಿ ಹುಟ್ಬೇಕಂತ ಅನ್ಕೋತೀನಿ. ಮುಂದಿನ ಜನ್ಮ ಅಂತ ಇದ್ರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ? ಸರ್, ನಾನು ಡೈರೆಕ್ಟರ್ ಆಗ್ಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಈ ಕಲ್ಲಿನ ಕೋಟೆಯಲ್ಲಿ ಶೂಟಿಂಗ್ ಮಾಡಿ ತುಂಬ ವಿಭಿನ್ನವಾಗಿ ತೋರಿಸ್ಬೇಕು. ಈ ಕಲ್ಲಿನ ಕೋಟೆ ಇದು ಹೈದರ್ ಅಲಿ ಆಗಲಿ ಬಂದು ಇಲ್ಲಿ ಯಾಕೆ ಯುದ್ಧ ಮಾಡ್ದ, ಯಾಕೆ ಮಾಡ್ದವನು? ಅವನಂತೂ ದುಡ್ಡಿಲ್ಲ. ಇಲ್ಲ ನಮ್ಮಲ್ಲಿ ಕಲ್ಲಿನ ಕೋಟೆಯಲ್ಲಿ ಕಲ್ಲುಗಳು ತೊಗೊಂಡೋಗಿ ಮಾಡ್ಬೇಕಾಗಿ ದುಡ್ಡು ಮಾಡ್ಯಾನ ಅವನು, ಅದಕ್ಕೆ ಇದು ಮಾಡ್ಯಾನ. ಹಂಗಾಗಿ ಒಣಕೊಬ್ಬನ ಕಿಂಡಿ ಇದೆ, ತುಂಬ ಸಂತೋಷ. ಇದು ಚಿತ್ರದುರ್ಗ ಅಲ್ಲ, ಚಿತ್ರಕಲೆಗಳ ದುರ್ಗ ಇದು. ಸರ್, ನೀವು ಸಿನಿಮಾ ಮಾಡಿದ್ರೆ ಎಷ್ಟು ಬಜೆಟ್? ನನ್ನ ಬಡ್ಜೆಟ್ ಬಂದುಬಿಟ್ಟು 5 ಕೋಟಿ, ಜಾಸ್ತಿ ಬೇಡ. ಲೋ ಬಡ್ಜೆಟಿಂದ ಹೈ ಬಡ್ಜೆಟಿಗೆ ಹೋಗ್ಬೇಕು ನಾವು. ಏನಾದರೂ ಚಾನ್ಸ್ ಕೊಡ್ತೀರಾ ಸರ್? ನೀವು ನಮಗೆ ಕೊಡ್ಬೇಕು ಚಾನ್ಸ್, ನಾವು ನಿಮಗೆ ಹೆಂಗೆ ಕೊಡೋಕ್ಕಾಗುತ್ತೆ ಸರ್? ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಅಲ್ಲ ಸರ್? ಡೈರೆಕ್ಟ್ ಆಗ್ಬೋದು, ಬಟ್ ಪ್ರೊಡ್ಯೂಸರ್ ನೀವು ಆಗ್ಬೇಕು ಸರ್. ಕತೆ, ಚಿತ್ರಕತೆ, ಡೈಲಾಗು ಎಲ್ಲ ನಾವು ಬರ್ಕೊಡ್ತೀವಿ, ನಾನೇ ಮಾಡ್ತೀನಿ. ಬಂಡವಾಳ ಹಾಕಿ ಅಷ್ಟೇ. ಜೈ ಚಿತ್ರದುರ್ಗ. ಮುಂದಿನ ಜನ್ಮ ಅಂತ ಇದ್ರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡುತ್ತೆ? ಮುಂದಿನ ಜನ್ಮ ಅಂತ ಇದ್ರೆ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಿ? ಅಯ್ಯೋ ಈ ಜನ್ಮದಲ್ಲೇ ಮನುಷ್ಯರಾಗಿ ಸಾಯ್ತಾ ಇದೀವಿ. ಇಲ್ಲಿ ಮುಂದಿನ ಜನ್ಮದಲ್ಲಿ ಏನಾಗ್ಬಿಟ್ಟದ ಮಗ? ಇದೇ ಬೆಟ್ಟದಲ್ಲಿ 2 ಮಂಕಿ ಆಗಿ ಹುಟ್ಟಿರ್ತಾರೆ. ಸಪೋರ್ಟ್ ಮಾಡೋಗ ಅವನಿಗೆ ಒಬ್ನಿಗೆ ಮುಂದಿನ ಜನ್ಮದಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಕಷ್ಟ ಕಾರಣ, ಯಾರಿಗಿರಲ್ಲ ಕಷ್ಟ, ಎಲ್ಲ ಕಷ್ಟ. 26 ರೂಪಾಯಿ ಆಧಾರ್ ಕಾರ್ಡ್ ಅಂದ್ಬಿಟ್ಟು ಕೆಜಿಗೆ 1 ರೂಪಾಯಿ ಅಕ್ಕಿ ಕೊಡ್ತಾರೆ, ಅದನ್ನೇ ಉಣ್ಕೊಂಡು ಹೆಂಗೋ ಚೆನ್ನಾಗಿದ್ದೀವಿ ನೋಡಿ. ಬೆಂಗ್ಳೂರ್ಗೆ ಹೋಗ್ತೀವಿ, ಊರ್ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಹೋಗಿದ್ದೀವಿ ಕೆಲಸ ಮಾಡಕ್ಕೆ ಅಂತವ. ಆ ಮ್ಯಾನೇಜರ್ಗಳವೆ, ಅದ್ ಮಾಡು ಇದು ಮಾಡು. ಮುಂದಿನ ಜನ್ಮ ಅಂತ ಇದ್ದರೆ ನಾನು ಈ ಒಂದು ನಮ್ಮ ಪ್ರಪಂಚದಲ್ಲೇ ಹುಟ್ಟೋಕ್ಕೆ ಇಷ್ಟಪಡಲ್ಲ. ನನಗೆ ಸಾಕಾಗ್ಬಿಟ್ಟಿದೆ ಈ ಜನ್ಮದಲ್ಲಿ ಬದುಕಿ ಓದಿ ಇಂಜಿನಿಯರಿಂಗ್ ಓದ್ತಾ ಇಂಜಿನಿಯರಿಂಗಲ್ಲಿ ಯಾಕನ ಸೇರಿ ಯಾಕನ ಲೈಫಲ್ಲಿ ಇದೀನಪ್ಪ ಅನಿಸ್ಬಿಟ್ಟೈತೆ. ಮುಂದಿನ ಜನ್ಮ ಅಂತಿದ್ರೆ ಹುಟ್ಟೋದೇ ಬೇಡ, ಸಾಕು, ಇದೊಂದೇ ಜನ್ಮಕ್ಕೆ ಸಾಕಾಗ್ಬಿಟ್ಟಿದೆ. ನೀವೊಂದು ನಿಮ್ಮದೇ ಟೆನ್ಗಳು ಚಾನಲಲ್ಲಿ ನೀವೇನಾದರೂ ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂದರೆ, ನಾವು ಕೂಡ ನಮ್ಮದು ಕೂಡ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ವಿತ್ ಮಂಜು ಅಂತ. ಎಕ್ಸಿಂದ ಸ್ಟಾರ್ಟ್ ಆಗುತ್ತೆ, XPLORE, ಎಕ್ಸ್ಪ್ಲೋರ್ ಸ್ಪೇಸ್ ಮಂಜು, ಎಕ್ಸ್ಪ್ಲೋರ್ ವಿತ್ ಮಂಜು ಅಂತ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ನಾವೊಂದು ಲಾಗಿಂಗ್ ಮಾಡ್ತೀವಿ, ಲಾಗಿಂಗ್ ಕಂಟೆಂಟ್. ಈ ಒಂದು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಕೂಡ ನಾವು ಲಾಗ್ ಮಾಡಿದ್ದೀವಿ ಇವತ್ತು, ಒಂದು ಭಾನುವಾರದ ದಿನ. ತುಂಬ ಅದ್ಭುತವಾಗಿ ಕಂಟೆಂಟ್ ಮೂಡಿ ಬಂದಿದೆ. ಆ ಒಂದು ತುಂಬ ಸಂಪೂರ್ಣವಾಗಿ ಗೈಡ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೋ ಅದಕ್ಕಿಂತ ಅದ್ಭುತವಾಗಿ ಕೋಟೆಯ ಇಂಚು ಪ್ರತಿಯೊಂದು ಕಲ್ಲಿನ ಬಗ್ಗೆ ಕೂಡ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಬ್ರದರ್ ಅವರು ನಿಮಗೆ ಒಂದು ಕೆಳಗಡೆ ಕೊಡ್ತಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್, ಎಕ್ಸ್ಪ್ಲೋರ್ ವಿತ್ ಮಂಜು. ಥ್ಯಾಂಕ್ ಯು. ರಾಜ ಆಗ್ಬೇಕಂತ ಇದೆ. ಏಕೆ? ರಾಜ ಅಂದರೆ ಸೈನ್ಯ ಇರುತ್ತೆ, ಆಮೇಲೆ ನನ್ನ ಹತ್ರ ಎಲ್ಲ ಯಾರು ಕೋಟೆ ಇರುತ್ತೆ, ಕೋಟೆಯಲ್ಲಿ ಎಲ್ಲ ನನ್ನ ಕೈ ಕೆಳಗೆ ಇರುತ್ತೆ, ನನ್ನ ಕೆಳಗಡೆ ಇರುತ್ತೆ. ಆಮೇಲೆ ಇನ್ನೊಂದು ಯಾರು ಬೇಕಾದ್ರೆ ಏನು ಬೇಕೆಲ್ಲನೂ ಸಿಗುತ್ತಲ್ಲ ನನಗೆ. ಹುಡುಗಿರಂದ್ರೆ ಹುಡುಗಿರು ಎಲ್ಲ ಈ ಥರ. ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಟಿಪ್ಪು ಸುಲ್ತಾನ್ ಥರ ಆ ಥರ ಇಟ್ಬೇಕು. ಅಂದರೆ ಈಗ ನಡೀತಿರೋ ಎಲ್ಲ ಸರ್ಕಮ್ಸ್ಟೆನ್ಸಸ್ ನೋಡಿದರೆ ನನಗೊಂದು ಸೂಪರ್ ಹೀರೋ ಥರ ಇರಬೇಕು ಅನಿಸುತ್ತೆ. ಎಲ್ಲ ಕಡೆ ನೋಡಿದರೆ ಕ್ರೈಮ್ಸು ಅವು ಇವು ಎಲ್ಲ ನಡೀತಿದ್ದಾವೆ. ಅದು ಎಲ್ಲ ಸ್ಟಾಪ್ ಮಾಡೋಕ್ಕೆ ಏನಾದರೂ ಒಂದು ಸೂಪರ್ ಪವರ್ ಇದ್ದು ಅದನ್ನೆಲ್ಲ ಸುಮ್ಮನೆ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಒಂದು ಸೂಪರ್ ಪವರ್ ಇರೋ ಒಂದು ಮ್ಯಾನ್, ಇಲ್ಲ ಅಂದರೆ ಒಂದು ಸೂಪರ್ ಎಬಿಲಿಟಿ ಇರೋ ಮನುಷ್ಯ ಆಗಿ ಹುಡ್ಬೇಕಂತ ಇದ್ದೀನಿ. ಇಲ್ಲ ಅಂದರೆ ಒಂದು ಪಾಲಿಟಿಷಿಯನ್ ಆಗಲಿ, ಒಂದು IAS ಆಫೀಸರ್ ಆಗಲಿ, ಒಂದೇನಾದರೂ ಆಫೀಸರ್ ನಮ್ಮ ದೇಶಕ್ಕೆ
ಮತ್ತು ದೇಶಕ್ಕೆ ಅಂತ ಅಲ್ಲ, ಇಡೀ ವಿಶ್ವಕ್ಕೆ ಏನಾದರೂ ಒಳ್ಳೇದು ಮಾಡೋನು ಸೂಪರ್ ಮ್ಯಾನ್ ಥರ ಆಗಲಿ ಅಂತ ಒಂದು ಇಷ್ಟಪಡ್ತೀನಿ. ಮುಂದಿನ ಜನ್ಮ ಅಂತ ಇದ್ರೆ ಯಾವ್ದಾದ್ರು ಪ್ರಾಣಿ ಪಕ್ಷಿಯಾಗಿ ಊಟಕ್ಕೆ ಇಷ್ಟಪಡ್ತೀನಿ. ಯಾವ ಪ್ರಾಣಿ ಅಂದರೆ ನಾನು ಹಸುವಾಗಿ ಊಟಕ್ಕೆ ಬಿಡ್ತೀನಿ. ಜನ್ಮ ಅಂತ ಆದ್ರೆ CM ಆಗಿ ಕುಡುಗರಿಗೆಲ್ಲ ಫ್ರೀಯಾಗಿ ಎಣ್ಣೆ ಕೊಟ್ಬಿಡ್ತೀನಿ ಬಾಸ್. CM ಕುಡುಕರಿಗೆ ಜೈ ಕುಡುಗ ರಾಜನ್ ಮಾಮನ್ಗೆ. ಮುಂದಿನ ಜನ್ಮ ಅಂತಿದ್ರೆ ಭಾರತದಲ್ಲಿ ವಿಶೇಷವಾಗಿ ಹಿಂದೂ ಆಗಿ ಹುಟ್ಟಬೇಕು ಅಂತ ಇಷ್ಟಪಡ್ತೀನಿ. ನಮ್ಮಮ್ಮನ ಚಪ್ಪಲಿಯಾಗಿ ನಮ್ಮಮ್ಮ ಕಾಲು ಪಾದ ಚಪ್ಪಲಿಯಾಗಿ ಮನುಷ್ಯಾಗೆ ಬಿಡ್ತೇವಪ್ಪ ಬೇಡ. ಬಟರ್ಫ್ಲೈ. ಓಕೆ ಅನಿಮಲ್ ಡಾಗ್ ಮೇ ಬಿ. ಇನ್ನೊಂದು ಜನ್ಮ ಅನ್ನೋದಿದ್ರೆ ಅದು ಮನುಷ್ಯ ಜನ್ಮನಾಗ ಹುಟ್ಟಬೇಕು, ಅದು ನಮ್ಮ ಭಾರತದಾಗ ಹುಟ್ಟಬೇಕು, ಒಬ್ಬ ಒಳ್ಳೆ ಭಾರತೀಯನಾಗಿರ್ಬೇಕಂತ ಭಾಳ ಇಷ್ಟ ಆಯ್ತು ನಂಗೆ. ಮತ್ತು ಕರ್ನಾಟಕದಾಗ ಹುಟ್ಟಬೇಕು, ಅದು ನಮ್ಮ ಉತ್ತರ ಕರ್ನಾಟಕದ, ನಾ ಬೆಳಗಾವ್. ನಾವು ಚೆನ್ನಾಗಿದೆ ಮನುಷ್ಯ ಜನ್ಮ. ಮನುಷ್ಯಾಗೆ ಊಟಕ್ಕೆ ಇಷ್ಟಪಡ್ತೀನಿ. ನೀನು ಜನ್ಮ ಅಂತಿದ್ರೆ ಹುಟ್ಟೋದೇ ಇಲ್ಲ, ಸಾಕಾಗೋಗ್ಬಿಟ್ಟೈತೆ. ಅದಕ್ಕೆ ಇರೋವರೆಗೂ ಜಾಲಿ, ಹೋದ್ಮೇಲೆ ಖಾಲಿ. ಮುಂದಿನ ಜನ್ಮ ನಮಗೆ ಬೇಕಿಲ್ಲ. ಮುಂದಿನ ಜನ್ಮ ಅಲ್ರಿ ಸರ್, ಪಕ್ಷಿಯಾಗೆ ಅಂದರು ಹುಟ್ಲಾಗ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ಸರ್ ಅವ್ರಿಗೇನು ನಮ್ಮ ಅನ್ಸಿ ಮಟ್ಟಿಗೆ ಏನು ಟೆನ್ಷನ್ ಇಲ್ಲ ರೀ ಸರ್. ಮತ್ತು ಅವ್ರು ಎಲ್ಲಿ ಬೇಕಾದ್ರೂ ಅವರು ತಿರ್ಗೋಬೋದು ಸರ್. ಹಾಂ ಸರ್, ಸ್ವತಂತ್ರವಾಗಿ ಅವರು ಎಲ್ಲಿ ಬಿ ತಿರ್ಬೋದು ಸರ್. ಸಬ್ಸ್ಕ್ರೈಬ್ ಮಾಡಿ. ಜಾಲಿ 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 ಜಾಲಿ.